ಭಯ ಕಾಡ್ತಾ ಇದೆ ಮೋದಿ ಈಗ ಅವ್ರ ಪಾರ್ಟಿಲಿ ಏನು ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು, ಯಾರು ನಿಲ್ಲಿಸ್ತಾರೋ ಬಿಡ್ತಾರೋ. ಯಾರೇ ನಿಂತರೂ ಇಲ್ಲಿರೋರನ್ನೇ ಸುಮ್ಮನೆ ಕೇಳಿ. ನಾ ಸುಮ್ಮನೆ ನಿಮ್ಮ ಎದುರುಗಡೆ ಪ್ರಶ್ನೆ ಮಾಡ್ತೀನಿ, ಏನಣ್ಣ ಮುಂದೆ ಯಾವ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ? ಇದು ಜನ ಹೇಳ್ತಾರೆ. ಯಾರು ಪ್ರಧಾನಿ ಆಗಬೇಕು? ಇದು ಖರ್ಗೆ ಅವ್ರ ತವರು ಮನೆ. ಇಲ್ಲಿ ಹೇಳ್ತಾರೆ ಜನ ಮೋದಿ ಪ್ರಧಾನಿ ಆಗಬೇಕು ಅಂತ. ಇದು ವಾತಾವರಣ, ಇದು ಜನರ ಪಲ್ಸು. ಈಗ ಪತ್ರಕರ್ತ ಸ್ನೇಹಿತರು ನಿಮ್ಮನ್ನು ಕೇಳಿದ್ರು ಅದೇ ಹೇಳ್ತೀರಿ, ಪತ್ರಕರ್ತ ಸ್ನೇಹಿತರು ನಿಮ್ಮನ್ನು ಕೇಳಿದ್ರು ಅದೇ ಹೇಳ್ತೀರಿ. ನೋಡಿ, ನೀವೀಗ ಚೆನ್ನಾಗಿ ಉತ್ತರ ಬರೆದಿರ್ತಾರೆ, ಒಬ್ಬ ಚೆನ್ನಾಗಿ ಉತ್ತರ ಬರೆದಿರ್ತಾನೆ, ಇನ್ನೊಬ್ಬ ಬರೀ ಪ್ರಶ್ನೆ ಮಾತ್ರ ಬರೆದಿರ್ತಾನೆ. ನೀವು ಉತ್ತರ ಬರೆದಿರೋರಿಗೆ ಮಾರ್ಕ್ಸ್ ಹಾಕ್ತಿರೋ, ಬರೀ ಪ್ರಶ್ನೆ ಮಾತ್ರ ಬರೆದಿರೋರಿಗೆ ಮಾರ್ಕ್ಸ್ ಹಾಕ್ತಿರೋ? ಉತ್ತರ ಬರೆದಿರೋರಿಗೆ ಮಾರ್ಕ್ಸ್ ಕೊಡೋದು ಅಂದರೆ ಮತ್ತೆ ಪ್ರಧಾನಮಂತ್ರಿ ಮೋದಿನೇ ಆಗಬೇಕು. ದೇಶಕ್ಕಾಗಿ ಕೆಲಸ ಮಾಡಿರೋರಿಗೆ ನೀವು ಗೆಲ್ಲಿಸೋದು ಅಂತಾದರೆ, ದೇಶಕ್ಕಾಗಿ ರಾಜಕಾರಣ ಮಾಡಿರೋರಿಗೆ ಗೆಲ್ಲಿಸಿ. ಈಗ ಜಾತಿಗಾಗಿ ರಾಜಕಾರಣ ಮಾಡಿದವರಿದ್ದಾರೆ, ಅಧಿಕಾರಕ್ಕಾಗಿ ರಾಜಕಾರಣ ಮಾಡಿದವರಿದ್ದಾರೆ, ಕುಟುಂಬಕ್ಕಾಗಿ ರಾಜಕಾರಣ ಮಾಡಿದವರಿದ್ದಾರೆ. ಕೇವಲ ದೇಶಕ್ಕಾಗಿಯೇ ರಾಜಕಾರಣ ಮಾಡಿರೋರನ್ನ ಗೆಲ್ಲಿಸಬೇಕು ಅಂತಿದ್ರೆ ನಿಮಗೆ ನೋ ಅದರ್ ಆಪ್ಷನ್, ಓನ್ಲಿ ಫಾರ್ ದ ಮೋದಿ. ಭಯ ಕಾಡ್ತಾ ಇದೆ ಈಗ ಅವ್ರ ಪಾರ್ಟಿಲಿ ಏನು ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು, ಯಾರು ನಿಲ್ಲಿಸ್ತಾರೋ ಬಿಡ್ತಾರೋ. ಯಾರೇ ನಿಂತರೂ ಇಲ್ಲಿರೋರನ್ನೇ ಸುಮ್ಮನೆ ಕೇಳಿ. ನಾ ಸುಮ್ಮನೆ ನಿಮ್ಮ ಎದುರುಗಡೆ ಪ್ರಶ್ನೆ ಮಾಡ್ತೀನಿ, ಏನಣ್ಣ ಮುಂದೆ ಯಾವ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ? ಇದು ಜನ ಹೇಳ್ತಾರೆ. ಯಾರು ಪ್ರಧಾನಿ ಆಗಬೇಕು? ಇದು ಖರ್ಗೆ ಅವ್ರ ತವರು ಮನೆ. ಇಲ್ಲಿ ಹೇಳ್ತಾರೆ ಜನ ಮೋದಿ ಪ್ರಧಾನಿ ಆಗಬೇಕು ಅಂತ. ಇದು ವಾತಾವರಣ, ಇದು ಜನರ ಪಲ್ಸು. ಈಗ ಪತ್ರಕರ್ತ ಸ್ನೇಹಿತರು ನಿಮ್ಮನ್ನು ಕೇಳಿದ್ರು ಅದೇ ಹೇಳ್ತೀರಿ, ಪತ್ರಕರ್ತ ಸ್ನೇಹಿತರು ನಿಮ್ಮನ್ನು ಕೇಳಿದ್ರು ಅದೇ ಹೇಳ್ತೀರಿ. ನೋಡಿ, ನೀವೀಗ ಚೆನ್ನಾಗಿ ಉತ್ತರ ಬರೆದಿರ್ತಾರೆ, ಒಬ್ಬ ಚೆನ್ನಾಗಿ ಉತ್ತರ ಬರೆದಿರ್ತಾನೆ, ಇನ್ನೊಬ್ಬ ಬರೀ ಪ್ರಶ್ನೆ ಮಾತ್ರ ಬರೆದಿರ್ತಾನೆ. ನೀವು ಉತ್ತರ ಬರೆದಿರೋರಿಗೆ ಮಾರ್ಕ್ಸ್ ಹಾಕ್ತಿರೋ, ಬರೀ ಪ್ರಶ್ನೆ ಮಾತ್ರ ಬರೆದಿರೋರಿಗೆ ಮಾರ್ಕ್ಸ್ ಹಾಕ್ತಿರೋ? ಉತ್ತರ ಬರೆದಿರೋರಿಗೆ ಮಾರ್ಕ್ಸ್ ಕೊಡೋದು ಅಂದರೆ ಮತ್ತೆ ಪ್ರಧಾನಮಂತ್ರಿ ಮೋದಿನೇ ಆಗಬೇಕು. ದೇಶಕ್ಕಾಗಿ ಕೆಲಸ ಮಾಡಿರೋರಿಗೆ ನೀವು ಗೆಲ್ಲಿಸೋದು ಅಂತಾದರೆ, ದೇಶಕ್ಕಾಗಿ ರಾಜಕಾರಣ ಮಾಡಿರೋರಿಗೆ ಗೆಲ್ಲಿಸಿ. ಈಗ ಜಾತಿಗಾಗಿ ರಾಜಕಾರಣ ಮಾಡಿದವರಿದ್ದಾರೆ, ಅಧಿಕಾರಕ್ಕಾಗಿ ರಾಜಕಾರಣ ಮಾಡಿದವರಿದ್ದಾರೆ, ಕುಟುಂಬಕ್ಕಾಗಿ ರಾಜಕಾರಣ ಮಾಡಿದವರಿದ್ದಾರೆ. ಕೇವಲ ದೇಶಕ್ಕಾಗಿಯೇ ರಾಜಕಾರಣ ಮಾಡಿರೋರನ್ನ ಗೆಲ್ಲಿಸಬೇಕು ಅಂತಿದ್ರೆ ನಿಮಗೆ ನೋ ಅದರ್ ಆಪ್ಷನ್, ಓನ್ಲಿ ಫಾರ್ ದ ಮೋದಿ.